ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಗಾಂಜಾ ಪ್ರಕರಣದಲ್ಲಿ ವಶಕ್ಕೆ ಪಡೆಯಲು ಹೋದಾಗ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ ಪ್ರಕರಣ, ಆರೋಪಿಯ ಬಂಧನ. ಕಾಸರಗೋಡಿನಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ, ಆರೋಪಿಗೆ 133 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 4,50,000 ರೂಪಾಯಿ ದಂಡ. ವಾಣಿನಗರದಲ್ಲಿ ಚಿರತೆ ಭೀತಿ ನಿವಾರಣೆಗೆ ಮಂಜೇಶ್ವರ ಶಾಸಕರ ನೇತೃತ್ವದಲ್ಲಿ ಜನಜಾಗೃತಿ ಸಭೆ. ಕಾಸರಗೋಡು ಮೊಗ್ರಾಲ್ ಪುತ್ತೂರು ಕಲ್ಲಂಗೈನಲ್ಲಿ ರೋಡ್ ರೋಲರ್ ಹಾಗೂ ಕಾರು ಪರಸ್ಪರ ಡಿಕ್ಕಿ ಹೊಡೆದ ಘಟನೆ, ಯುವಕನೊಬ್ಬನ ದಾರುಣ ಅಂತ್ಯ. ಮಂಜೇಶ್ವರದಲ್ಲಿ ಭಾರೀ ಮಾದಕ ವಸ್ತು ಬೇಟೆ, ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 74.8 ಗ್ರಾಂ ಎಂಡಿಎಂಯೊಂದಿಗೆ ಇಬ್ಬರ ಬಂಧನ. ವಾರ್ತೆಗಳು ವಿವರವಾಗಿ. ಗಾಂಜಾ ಪ್ರಕರಣದಲ್ಲಿ ವಶಕ್ಕೆ ಪಡೆಯಲು ಹೋದಾಗ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ ಪ್ರಕರಣದ ಆರೋಪಿಯ ಬಂಧನ. ಕಳನಾಡ್ನ ಕೆಕೆ ಸಮೀರ್ನನ್ನಾಗಿದೆ ಮೇಲ್ಪರಂ ಪೊಲೀಸರು ಬಂಧಿಸಿರುವುದು. ಕಳೆದ ದಿನ 4 ವಿದ್ಯಾರ್ಥಿಗಳನ್ನು ಗಾಂಜಾ ಪ್ರಕರಣದಲ್ಲಿ ಸೆರೆ ಹಿಡಿಯಲಾಗಿತ್ತು. ಗಾಂಜಾ ನೀಡಿರುವುದು ಸಮೀರ್ ಎಂದು ವಿದ್ಯಾರ್ಥಿಗಳು ಹೇಳಿಕೆ ನೀಡಿದ್ದರು. ಇದರ ನಂತರ ಬಂಧಿಸಲು ಹೋದಾಗ ಸಮೀರ್ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ್ದಾನೆ ಎಂಬುದು ಪ್ರಕರಣ. ಪೊಲೀಸರ ಅಧಿಕೃತ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಆಕ್ರಮಣ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿಯಾಗಿದೆ ಕೆಕೆ ಸಮೀರ್ನನ್ನು ಬಂಧಿಸಿರುವುದು. ಗುರುವಾರ ಸಾಯಂಕಾಲವಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿರುವುದು. ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಹೈಯರ್ ಸೆಕೆಂಡರಿ ಶಾಲೆಯ 15-16 ವಯಸ್ಸಿನ 4 ವಿದ್ಯಾರ್ಥಿಗಳನ್ನು 12.06 ಗ್ರಾಂ ಗಾಂಜಾದೊಂದಿಗೆ ವಶಕ್ಕೆ ಪಡೆಯಲಾಗಿದೆ. ಗಾಂಜಾ ನೀಡಿರುವುದು ಸಮೀರ್ ಎಂದು ವಿದ್ಯಾರ್ಥಿಗಳು ಹೇಳಿಕೆ ನೀಡಿದ್ದಾರೆ. ಇದರ ಆಧಾರದ ಮೇರೆಗೆ ಸಮೀರ್ ವಿರುದ್ಧ ಪ್ರಕರಣ ದಾಖಲಿಸಿದ ಪೊಲೀಸರು ಆರೋಪಿಯನ್ನು ಬಂಧಿಸುವುದಕ್ಕಾಗಿ ಕಳನಾಡು ತಲುಪಿದಾಗ ಆಕ್ರಮಣ ಮಾಡಿರುವುದು ಎಂದು ಪ್ರಕರಣ. ಕಾಸರಗೋಡು ಟೌನ್ ಪೊಲೀಸ್ ಸ್ಟೇಷನ್ನ ಸಿವಿಲ್ ಪೊಲೀಸ್ ಆಫೀಸರ್ ನಿರ್ಚಾಲ್ ಕುಂಟಿಕಾನಿ ನಿವಾಸಿ ಸಿಎಚ್ ಭಕ್ತ ಶೈವಲಿನ್ ಎಂಬವರ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿರುವುದು. ನಂತರ ಪ್ರಕರಣದಲ್ಲಿ ಮೇಲ್ಪರಂ ಎಸ್ಐ ವೇಲಾಯುಧನ್ ತಂಡ ಸೇರಿ ಸಮೀರ್ನನ್ನು ಬಂಧಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಆರೋಪಿಗೆ 133 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 4,50,000 ರೂಪಾಯಿ ದಂಡ ವಿಧಿಸಿದ್ದಾರೆ. ವರ್ಕಾಡಿ ಉದ್ದಂ-ವೆಟ್ಟುವಿನ ವಿಕ್ಟರ್ ಮೊಂತೆರೋಗೆ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯದ ನ್ಯಾಯಾಧೀಶ ರಾಮು ರಮೇಶ್ ಚಂದ್ರಬಾನು ಶಿಕ್ಷೆ ವಿಧಿಸಿರುವುದು. 2021 ಸೆಪ್ಟೆಂಬರ್ 10 ಒಂದು ವಾರದ ಮೊದಲು ಮತ್ತು 1 ವರ್ಷದ ಹಿಂದಿನ ಒಂದು ದಿನ ವರ್ಕಾಡಿ ಎಂಬ ಸ್ಥಳದಲ್ಲಿರುವ ಆರೋಪಿಯ ಮನೆಯಲ್ಲಿ 6 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಾಗಿದೆ ಆರೋಪಿ ವಿಕ್ಟರ್ ಮೊಂತೆರೋಗೆ ಕಾಸರಗೋಡು ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ನ್ಯಾಯಾಲಯದ ನ್ಯಾಯಾಧೀಶ ರಾಮು ರಮೇಶ್ ಚಂದ್ರಬಾನು 133 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 4,50,000 ರೂಪಾಯಿ ದಂಡ ವಿಧಿಸಿರುವುದು. ಪಾಕ್ಸೋ ಕಾಯ್ದೆಯ ವಿವಿಧ ಸೆಕ್ಷನ್ಗಳು ಮತ್ತು ಭಾರತೀಯ ದಂಡ ಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ನ್ಯಾಯಾಲಯ ಶಿಕ್ಷೆ ವಿಧಿಸಿರುವುದು. ದಂಡ ಪಾವತಿಸದಿದ್ದಲ್ಲಿ ಹೆಚ್ಚುವರಿಯಾಗಿ 18 ತಿಂಗಳ ಕಠಿಣ ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದ ತನಿಖೆ ನಡೆಸಿ ನ್ಯಾಯಾಲಯದ ಮುಂದೆ ದೋಷಾರೋಪ ಪಟ್ಟಿ ಸಲ್ಲಿಸಿರುವುದು ಅಂದಿನ ಮಂಜೇಶ್ವರ ಇನ್ಸ್ಪೆಕ್ಟರ್ ಆಗಿದ್ದ ಎ ಸಂತೋಷ್ ಕುಮಾರ್. ಪ್ರಾಸಿಕ್ಯೂಷನ್ ಪರವಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಿಯಾ ಎಕೆ ವಾದ ಮಂಡಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಾಣಿನಗರದಲ್ಲಿ ಚಿರತೆ ಭೀತಿ ನಿವಾರಣೆಗೆ ಮಂಜೇಶ್ವರ ಶಾಸಕರ ನೇತೃತ್ವದಲ್ಲಿ ಜನಜಾಗೃತಿ ಸಭೆ ನಡೆಯಿತು. ವಾಣಿನಗರದ ಪಡ್ರೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಾಗಿತ್ತು ಜಾಗೃತಿ ಸಭೆ. ಕೊಳತ್ತೂರಿನಲ್ಲಿ ಬೋನಿಗೆ ಸಿಲುಕಿದ ಚಿರತೆಯನ್ನು ಬಂಟಾಜೆ ಪರಿಸರದಲ್ಲಿ ಬಿಡಲಾಗಿದೆ ಎಂಬ ವರದಿಯ ಹಿನ್ನೆಲೆಯಲ್ಲಿ ಉಂಟಾದ ಗೊಂದಲದ ನಡುವೆ ಜನರ ಭೀತಿಯನ್ನು ನಿವಾರಿಸಿ ಸೂಕ್ತ ಪರಿಹಾರೋಪಾಯಗಳನ್ನು ನಡೆಸಲು ಜನಜಾಗೃತಿ ಸಭೆ ವಾಣಿನಗರದ ಪಡ್ರೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಶುಕ್ರವಾರ ಜರುಗಿತು. ಸಭೆಯಲ್ಲಿ ಶಾಸಕ ಎಕೆ ಮಾಶ್ರಫ್ ಪಾಲ್ಗೊಂಡು ಜನ ವನ್ಯಜೀವಿ ಭೀತಿಯುಕ್ತರಾಗಿದ್ದು ಇದರ ಬಗ್ಗೆ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಿ ವಿಧಾನಸಭಾ ಅಧಿವೇಶನ ವೇಳೆ ಚರ್ಚಿಸಲಾಗುವುದು ಎಂದು ಹೇಳಿದರು. ನಿಮಗೆಲ್ಲ ತಿಳಿದಿರ್ಬೋದು, ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ನಾಡಿದ್ದು ಆದಿತ್ಯವಾರ ವಿಧಾನಸಭೆಗೆ ಹೋಗಬೇಕು, ಸೋಮವಾರ ಪುನಃ ವಿಧಾನಸಭಾ ಅಧಿವೇಶನ. ಈ ತಿಂಗಳ ಮಾರ್ಚ್ 28ರ ತನಕ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ನಿರಂತರವಾಗಿ ಕೇವಲ ಚರ್ಚೆ ಅಂತ ಹೇಳಿದ್ರೆ ನಮಗೆ ಅರಣ್ಯದಿಂದ ಬರುವಂತಹ ಚಿರತೆಗಳು, ಗುರಿ ಆಕ್ರಮಣಗಳಿಂದ ನಾವು ಭಯಂಕರವಾಗಿ ಅದರ ಎಷ್ಟೋ ಜೀವ ನಷ್ಟವಾಗಿದೆ. ಆ ಸಮಸ್ಯೆ ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಸರ್ಕಾರ ರೀತಿಯಲ್ಲಿ ಅವರು ಕ್ರಮ ಕೈಗೊಳ್ತಾ ಇದ್ದಾರೆ. ಎಣ್ಮಕಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ ಜೆಎಸ್ ಅವರು ಮಾತನಾಡಿ, ವಿದ್ಯಾರ್ಥಿ ಸಹಿತ ಮಹಿಳೆಯರ ಜನಸಾಮಾನ್ಯರ ಆತಂಕವನ್ನು ದೂರೀಕರಿಸಲು ಈ ಬಗ್ಗೆ ಆರಂಭದಿಂದಲೂ ಅಧಿಕೃತವಾಗಿ ಪ್ರಯತ್ನಿಸಲಾಗಿದ್ದು, ಜನತೆಯ ಸಮಸ್ಯೆಗಳೊಂದಿಗೆ ಸಮರೋಪಾದಿಯಾಗಿ ಹೋರಾಟ ನಡೆಸಲು ಪಂಚಾಯತ್ ಸಮಿತಿ ಪ್ರಯತ್ನಿಸುತ್ತಿದೆ. ಮಾತ್ರವಲ್ಲ, ಒಂದು ಸಂದೇಹದ ಬಗ್ಗೆ ತಪ್ಪು ಸಂದೇಶಗಳನ್ನು ಪರಸ್ಪರ ಹಂಚುತ್ತಿದ್ದು, ಇದರ ಬಗ್ಗೆ ಸೈಬರ್ ಸೆಲ್ ಸಹಿತ ಸೂಕ್ತ ಕ್ರಮ ಕೈಗೊಂಡು ಜನತೆಯ ಭೀತಿ ದೂರೀಕರಿಸಬೇಕು ಎಂದು ಹೇಳಿದರು.
ಜಿಲ್ಲಾ ಫಾರೆಸ್ಟ್ ಅಧಿಕಾರಿ ಅಶ್ರಫ್ ನೆರೆದವರ ಪ್ರಶ್ನೆಗಳಿಗೆ ಉತ್ತರಿಸಿದರು. ರೇಂಜ್ ಫಾರೆಸ್ಟ್ ಆಫೀಸರ್ ವಿನೋದ್ ಕುಮಾರ್ ಸಿವಿ, ಸೆಕ್ಷನ್ ಫಾರೆಸ್ಟ್ ಆಫೀಸರ್ ವಿನೋದ್, ಪಿಎಫ್ ಅರುಣ್, ಆರ್ಆರ್ಟಿ ಸೆಕ್ಷನ್ ಅಧಿಕಾರಿಗಳಾದ ಜಯಕುಮಾರ್, ರಾಜು, ಎಣ್ಮಕಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಬೇರ್, ಪಂಚಾಯತ್ ಸದಸ್ಯರಾದ ನರಸಿಂಹ ಪೂಜಾರಿ, ರಾಮಚಂದ್ರ ಎಂ, ಮಾಜಿ ಪಂಚಾಯತ್ ಸದಸ್ಯ ರವಿ ವಾಣಿನಗರ, ಹಿರಿಯ ಪತ್ರಕರ್ತ ಶ್ರೀ ಪಡ್ರೆ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲಾ ಮುಖ್ಯೋಪಾಧ್ಯಾಯ ವಾಸುದೇವ ನಾಯಕ್, ಅಂಗನವಾಡಿ, ಹರಿತಕರ್ಮ, ಆಶಾ ಕಾರ್ಯಕರ್ತೆಯರು, ಊರ ನಾಗರಿಕರು ಸಭೆಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮೊಗ್ರಾಲ್ ಪುತ್ತೂರು ಕಲ್ಲಂಗೈನಲ್ಲಿ ರೋಡ್ ರೋಲರ್ಗೆ ಕಾರು ಡಿಕ್ಕಿ ಹೊಡೆದು ಯುವಕನೊಬ್ಬನ ದಾರುಣ ಅಂತ್ಯ. ಮಲಪುರದ ಕುഞ്ഞാಲಿ ಹಾಜಿ ಮತ್ತು ಜೈನಬ್ ದಂಪತಿಯ ಪುತ್ರ ಮಹಬೂಬ್ ಮೃತಪಟ್ಟಿವೆ. ಜೊತೆಗಿದ್ದ ಪಿಕೆ ರಿಯಾಜ್ ಗಾಯಗೊಂಡಿದ್ದಾರೆ. ಅವರನ್ನು ಪರಿಯಾರದಲ್ಲಿರುವ ಕಣ್ಣೂರು ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಯಿತು. ಶುಕ್ರವಾರ ಬೆಳಗ್ಗೆ ಈ ಅಪಘಾತ ಸಂಭವಿಸಿದೆ. ಮಂಗಳೂರಿನಿಂದ ಬರುತ್ತಿದ್ದ ಮಹಬೂಬ್ ಮತ್ತು ಸ್ನೇಹಿತ ಸಂಚರಿಸಿದ ಕಾರು ರೋಡ್ ರೋಲರ್ನ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಇಬ್ಬರನ್ನು ತಕ್ಷಣ ಜನರಲ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದರೂ ಮಹಬೂಬ್ ಮೃತಪಟ್ಟಿದ್ದಾರೆ. ಕಾಸರಗೋಡು ಮಂಜೇಶ್ವರದಲ್ಲಿ ಭಾರಿ ಮಾದಕ ವಸ್ತು ಬೇಟೆ. ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 74.8 ಗ್ರಾಂ ಎಂಡಿಎಂಯೊಂದಿಗೆ ಇಬ್ಬರನ್ನು ಬಂಧಿಸಲಾಯಿತು. ಮಿಯಾಪದವ್ ಬೇರಿಕೆ ನಿವಾಸಿಗಳಾದ ಸೈಯದ್ ಅಫ್ರೀದ್, ಎಸ್ ಮೊಹಮ್ಮದ್ ಶಮೀರ್ ಬಂಧಿತ ಆರೋಪಿಗಳು. ಗುರುವಾರ ರಾತ್ರಿ 7 ಗಂಟೆ ಸುಮಾರಿಗೆ ಮಾದಕ ವಸ್ತು ಬೇಟೆ ನಡೆದಿರುವುದು. ಮೀಂಜಾ ಕೊಳವಯಲ್ನಿಂದ ಸೈಯದ್ ಅಫ್ರೀದ್ ಮತ್ತು ಎಸ್ ಮೊಹಮ್ಮದ್ ಶಮೀರ್ ಸಂಚರಿಸಿದ ಸ್ಕೂಟರ್ ಅನ್ನು ಮಂಜೇಶ್ವರ ಎಸ್ಐ ರದೀಶ್ ಹಾಗೂ ಅವರ ತಂಡ ತಡೆದು ತಪಾಸಣೆ ನಡೆಸಿದಾಗ ಮಾದಕ ವಸ್ತುಗಳು ಪತ್ತೆಯಾಗಿವೆ. ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸ್ಕೂಟರ್ ಅನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸ್ ತಂಡದಲ್ಲಿ ಎಎಸ್ಐ ಸದನ್, ಪೊಲೀಸರಾದ ರಾಜೇಶ್ ನಿಜಿನ್ ಇದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನಿರ್ಮಾಣ ವಲಯದಲ್ಲಿನ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ನಿರ್ಮಾಣ ಕಾರ್ಮಿಕ ಸಂಯುಕ್ತ ಟ್ರೇಡ್ ಯೂನಿಯನ್ನ ಆಶ್ರಯದಲ್ಲಿ ಕಲೆಕ್ಟರೇಟ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಲಾಯಿತು. ಎಸ್ಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿ ಮೊಹಮ್ಮದ್ ಅಶ್ರಫ್ ಉದ್ಘಾಟಿಸಿದರು. ನಿರ್ಮಾಣ ವಲಯದಲ್ಲಿನ ವಿವಿಧ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿ ನಿರ್ಮಾಣ ಕಾರ್ಮಿಕ ಸಂಯುಕ್ತ ಟ್ರೇಡ್ ಯೂನಿಯನ್ ಕಲೆಕ್ಟರೇಟ್ಗೆ ಮಾರ್ಚ್ ಹಾಗೂ ಧರಣಿ ನಡೆಸಿತು. ಎಸ್ಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿ ಮೊಹಮ್ಮದ್ ಅಶ್ರಫ್ ಉದ್ಘಾಟಿಸಿದರು. തങ്ങളുടെ വീട്ടിലുള്ള സ്ത്രീകളുടെ കെട്ടുതാലിയും ആഭരണങ്ങളും പണയം വെച്ചും വിറ്റും ബാങ്കുകളിൽ നിന്നും ധനകാര്യ സ്ഥാപനങ്ങളിൽ നിന്നും കൊള്ളപ്പലിശക്ക് പണയമെടുത്തുമൊട്ടൊക്കെയാണ് പാവപ്പെട്ടവൻ വീട് നിർമ്മിക്കാൻ ഒരുമ്പിടുന്നത്. അവന്റെ ബഡ്ജറ്റുകൾ താളം തെറ്റുകയും അവന്റെ വീട് നിർമ്മാണം പാതി വഴിയിലാകുകയും ചെയ്ത് അത് നിർമ്മാണ മേഖലയുടെ തകർച്ചയുടെ ഒരു ഉദാഹരണം മാത്രമാണ്. സംസ്ഥാന സർക്കാരിന് ഈ മേഖലയിൽ ചെയ്യാനുള്ളത് എങ്ങനെയെങ്കിലും 10 കാശ് നികുതിയായി ഏതെങ്കിലും വിധത്തിൽ അവരിൽ നിന്ന് ഈടാക്കാൻ പറ്റുമോ എന്ന് നോക്കുകയാണ് സംസ്ഥാന സർക്കാർ. നിർമ്മാണ മേഖലയിൽ പണിയെടുക്കുന്ന ഈ മേഖലയിൽ നിക്ഷേപിച്ചിട്ടുള്ള സംരംഭകർക്കാകട്ടെ, അതുപോലെ തന്നെ പാവപ്പെട്ട നിർമ്മാണ മേഖലയിൽ പണിയെടുക്കുന്നവർക്കാവട്ടെ ആശ്വാസകരമായ ഒരു നടപടി സ്വീകരിക്കുന്നതിന് പകരം ഈ മേഖലയിൽപ്പെട്ട ആളുകളുടെ പോക്കറ്റിൽ നിന്ന് എങ്ങനെയാണോ 10 കാശ് ഗവൺമെന്റ് ഖജനാവിലേക്ക് എടുക്കാൻ പറ്റുക എന്ന് ഗവേഷണം നടത്തിക്കൊണ്ടിരിക്കുകയാണ് ഗവൺമെന്റ്. ಕೆಕೆಎನ್ಟಿಸಿ ಜಿಲ್ಲಾಧ್ಯಕ್ಷ ಎ ಕುഞ്ഞಂಬು ಅಧ್ಯಕ್ಷತೆ ವಹಿಸಿದ್ದರು. ಐಎನ್ಟಿಯುಸಿ ರಾಜ್ಯ ಸಮಿತಿ ಸದಸ್ಯ ಟಿವಿ ಕುഞ്ഞിರಾಮನ್, ಕೆಎಸ್ಕೆಎನ್ಟಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿ ಬಾಲಕೃಷ್ಣನ್, ಎಸ್ಟಿಯು ರಾಜ್ಯ ಕಾರ್ಯದರ್ಶಿ ಶರೀಫ್ ಕೊಡವಂಜಿ, ಕೆಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನ್ಯಾಷನಲ್ ಅಬ್ದುಲ್ಲಾ, ಐಎನ್ಟಿಯುಸಿ ಜಿಲ್ಲಾ ಉಪಾಧ್ಯಕ್ಷ ಅರ್ಚುನನ್ ತಾಯಲಂಗಡಿ, ಪಿ ರಾಮಕೃಷ್ಣನ್, ಬಿ ಫಾತಿಮಾ ಇಬ್ರಾಹಿಂ, ಮುತಾಲಿಬ್ ಪಾರಕಟ್ಟೆ, ಪಿಐಎ ಲತೀಫ್, ಸಿಜೆ ಟೋನಿ, ಟಿ ಅಬ್ದುಲ್ಲಾ, ಪಿಪಿ ಕೃಷ್ಣನ್, ಮಾಹಿ ಮುಂಡಕೈ, ಶುಕೂರ್ ಚರ್ಕಳ, ಸುಬೈರ್ ಮಾರಾ, ಎಲ್ಕೆ ಇಬ್ರಾಹಿಂ, ಹನೀಫ್ ಪಾರಾ, ಸಿ ಇಬ್ರಾಹಿಂ ಮಾತನಾಡಿದರು. ನಿರ್ಮಾಣ ವಲಯದಲ್ಲಿನ ಉದ್ಯೋಗವನ್ನು ರಕ್ಷಿಸಬೇಕು, ಕ್ವಾರಿ ಸೇರಿದಂತೆ ಇತರೆ ವಸ್ತುಗಳ ಬೆಲೆ ಏರಿಕೆಯನ್ನು ತಡೆಯಬೇಕು, ಕ್ವಾರಿಗಳ ಪರ್ಮಿಟ್ ಕ್ರಮಗಳನ್ನು ಸರಳ ಮಾಡಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡಾಗಿತ್ತು ಪ್ರತಿಭಟನೆ ಹಾಗೂ ಧರಣಿ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಾರ್ಚ್ 1ರಿಂದ 9ರವರೆಗೆ ನಡೆಯಲಿದೆ. ಇದರ ಪೂರ್ವಭಾವಿಯಾಗಿ ಧ್ವನಿವರ್ಧಕ ವಾಹನ ಪ್ರಚಾರಕ್ಕೆ ಚಾಲನೆ ದೊರಕಿತು. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮಾರ್ಚ್ 1ರಿಂದ 9ರ ತನಕ ನಡೆಯಲಿದೆ. ಪೂರ್ವಭಾವಿಯಾಗಿ ಹಮ್ಮಿಕೊಂಡ ವಾಹನ ಪ್ರಚಾರಕ್ಕೆ ಕ್ಷೇತ್ರದ ಆಡಳಿತ ಮುಕ್ತೇಸರ ನರಸಿಂಹ ಭಟ್ ಕಾರ್ಮಾರು ತೆಂಗಿನಕಾಯಿ ಒಡೆಯುವ ಮೂಲಕ ಚಾಲನೆ ನೀಡಿದರು. ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷ ಸುಂದರ ಶೆಟ್ಟಿ ಕೊಲ್ಲಂಗಾನ, ಪ್ರಚಾರ ಸಮಿತಿ ಅಧ್ಯಕ್ಷ ಶ್ಯಾಮಪ್ರಸಾದ್ ಸರಳಿ ಅವರಿಗೆ ಧ್ವಜ ಹಸ್ತಾಂತರಿಸಿದರು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಪುದುಕೋಳಿ, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಹೇಶ್ ವಳಕುಂಜ, ಉಪಾಧ್ಯಕ್ಷ ಶ್ಯಾಮಪ್ರಸಾದ ಮೇಗಿನಡ್ಕ, ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷ ರಾಮ ಕೆ ಕಾರ್ಮಾರು, ಪ್ರಚಾರ ಸಮಿತಿ ಸಂಚಾಲಕ ವಿಜಯ್ ಕುಮಾರ್ ಮಾನ್ಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಜಿವಿಎಚ್ಎಸ್ಎಸ್ ಕುಂಜತೂರು ಶಾಲೆಯಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ ಎಸ್ಪಿಸಿ ವಿದ್ಯಾರ್ಥಿಗಳ ಪಾಸಿಂಗ್ ಔಟ್ ಪರೇಡ್ ಶಾಲಾ ಮೈದಾನದಲ್ಲಿ ವಿದ್ಯುಕ್ತವಾಗಿ ಜರುಗಿತು. ಕಾಸರಗೋಡು ಡಿವೈಎಸ್ಪಿ ಸುನಿಲ್ ಕುಮಾರ್ ಸಿಗೆ ಗೌರವ ವಂದನೆಯನ್ನು ಸ್ವೀಕರಿಸಿದರು. ಜಿವಿಎಚ್ಎಸ್ಎಸ್ ಕುಂಜತೂರು ಶಾಲೆಯಲ್ಲಿ 2024-25ನೇ ಶೈಕ್ಷಣಿಕ ವರ್ಷದ ಎಸ್ಪಿಸಿ ವಿದ್ಯಾರ್ಥಿಗಳ ಪಾಸಿಂಗ್ ಔಟ್ ಪರೇಡ್ ಶಾಲಾ ಮೈದಾನದಲ್ಲಿ ವಿದ್ಯುಕ್ತವಾಗಿ ಜರುಗಿತು. ಕಾಸರಗೋಡು ಡಿವೈಎಸ್ಪಿ ಸುನಿಲ್ കുമാർ സിಗೆ ಪರೇಡ್ನ ಗೌರವ ವಂದನೆಯನ್ನು ಸ್ವೀಕರಿಸಿದರು. 2 വർഷക്കാലം കഠിനമായ പരിശീലനങ്ങളുടെയും നിങ്ങൾ ഹൃദയമാക്കിയ പാഠങ്ങളുടെയും നിങ്ങൾ മനസ്സിലാക്കിയ അറിവുകൾ നിങ്ങളുടെ വ്യക്തിത്വത്തിനും നിങ്ങളുടെ കുടുംബത്തിനും അതിലുപരി നമ്മുടെ നാടിനും വേണ്ടി പ്രയോജനപ്പെടുത്തി നല്ല പൗരന്മാരായിട്ട് നമ്മുടെ രാജ്യത്തിന് ഉതകുന്ന നല്ല വ്യക്തികളുമായിട്ട് മാറാൻ നിങ്ങളെ പ്രാപ്തരാകട്ടെ. ಮಂಜೇಶ್ವರ ಪೊಲೀಸ್ ಠಾಣಾ ಎಸ್ಐ ಅಜಯ್ ಎಸ್ ಮೇನೋನ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ವರ್ಕಾಡಿ ಡಿವಿಷನ್ ಸದಸ್ಯೆ ಕಮಲಾಕ್ಷಿ ಕೆ, ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಝೀನ್ ಲವಿನೋ ಮುಂತೇರೋ, ಎಡಿಎನ್ಒ ತಂಬಂಟಿ, ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಅಶ್ರಫ್, ಎಸ್ಎಂಸಿ ಚೇರ್ಪರ್ಸನ್ ಸಫಿಯಾ, ಎಸ್ಎಂಸಿ ಸದಸ್ಯ ಈಶ್ವರ ಮಾಸ್ಟರ್, ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ಉಪಸ್ಥಿತರಿದ್ದರು. ಶಾಲೆಯ ಎಸ್ಪಿಸಿ ದಳದ ಜವಾಬ್ದಾರಿಯನ್ನು ವಹಿಸಿರುವ ಅನಿತಾ ಪಿಜಿ, ಅಶ್ರಫ್ ಸಿ ಪೆರೇಡ್ನ ನೇತೃತ್ವವನ್ನು ವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ತಾಲೂಕು ವಾಸ್ತವವಾಗಿ 1 ದಶಕ ಕಚೇರಿ ಕಾರ್ಯಾಚರಣೆ ಇನ್ನು ಬಾಡಿಗೆ ಕಟ್ಟಡದಲ್ಲಿ ಹೋರಾಟಕ್ಕೆ ಸಿದ್ಧವಾಗಿದೆ. ಮಂಗಲ್ಪಾಡಿ ಜನಪರ ವೇದಿಕೆ ನಿರ್ಲಕ್ಷ್ಯ ಮುಂದುವರಿದರೆ ಪ್ರತಿಭಟನಾ ಕಾರ್ಯಕ್ರಮಗಳೊಂದಿಗೆ ಮುಂದಾಗುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಜೇಶ್ವರ ತಾಲೂಕು ಅನುಮತಿಸಿ 1 ದಶಕ ದಾಟುವಾಗ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ಕಚೇರಿಗೆ ಸ್ವಂತ ಕಟ್ಟಡ ಮಂಜೂರು ಮಾಡದಿರುವುದು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಸಂಪೂರ್ಣ ನಿರ್ಲಕ್ಷ್ಯದಿಂದ ಎಂದು ಮಂಗಲ್ಪಾಡಿ ಜನಪರ ವೇದಿಕೆಯ ಪದಾಧಿಕಾರಿಗಳು ತಾಲೂಕು ಸಂಬಂಧಿತ ಕಚೇರಿಗಳಿಗೆ ಅವಕಾಶ ನೀಡದೆ ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಸರ್ಕಾರ ತೀವ್ರ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಆರೋಪಿಸಿದರು. ಅನುಮತಿಸಿದ ಕಚೇರಿಗಳು ಬಾಡಿಗೆ ಕಟ್ಟಡದಲ್ಲಿವೆ. ಇದರ ವಿರುದ್ಧ ತೀವ್ರ ಆಂದೋಲನಗಳನ್ನು ನಡೆಸುವುದಾಗಿ, ನಿರ್ಲಕ್ಷ್ಯತೆ ಮುಂದುವರಿದರೆ ಪ್ರತಿಭಟನಾ ಕಾರ್ಯಕ್ರಮಗಳೊಂದಿಗೆ ಮುಂದುವರಿಯುವುದಾಗಿಯೂ ಪದಾಧಿಕಾರಿಗಳು ತಿಳಿಸಿದರು. ഞങ്ങൾക്ക് അറിയാൻ സാധിച്ചത് താലൂക്ക് തലത്തിൽ തന്നെ ഉപ്പളയിൽ താലൂക്ക് ഓഫീസ് നിർമ്മിക്കാൻ വേണ്ടി പ്രൊപ്പോസൽ അനുമതി കൊടുക്കുകയും അത് സർക്കാർ വേണ്ടത്ര ശ്രദ്ധ ചെലുത്തിയില്ല എന്നാണ് അറിയാൻ സാധിച്ചത്. അതുപോലെ തന്നെ ഇവിടുത്തെ ജനപ്രതിനിധികളുടെയും പഞ്ചായത്ത് ഭരണകർത്താക്കളുടെയും അശ്രദ്ധ ആണ് എന്നാണ് നമുക്ക് മനസ്സിലാക്കാൻ സാധിക്കുന്നത്. മഞ്ചേശ്വരത്തിലെ ജനങ്ങൾ ഞങ്ങളും നികുതിദായകരാണ്. ഞങ്ങളെ 2ാം കിട പൗരന്മാരായി കണക്കാക്കുന്ന ഇത്തരം നടപടിക്കെതിരെ ഞങ്ങൾ ശക്തമായി പ്രതിഷേധിക്കും. വേണ്ടി വന്നാൽ പൊതുജനങ്ങളെ നാണിനിരത്തി പ്രതിഷേധ മാർച്ച് പോലുള്ള സംഘടിപ്പിക്കാൻ വേണ്ടിയാണ് ഞങ്ങൾ തീരുമാനിച്ചിരിക്കുന്നത്. ಜನಪರ ವೇದಿಕೆಯ ಪದಾಧಿಕಾರಿಗಳಾದ ಅಬು ತಮಾಮ್ ಸಿದ್ದಿಕ್ ಕೈಕಂಬ, ಆಶಿಫ್ ಮೂಸಾ, ಶಹಜಾನ್ ಬಹರೇನ್, ಶಾಮ್ಶು ಕುಬಣೂರ್, ಶಾಜಾನ್ ಕುಕ್ಕರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಬೇಕಲ ಶ್ರೀ ಶಾರದಾಂಬ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ವಿಜೃಂಭಣೆಯ ಚಾಲನೆ ದೊರಕಿತು. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಬೇಕಲ ಶ್ರೀ ಶಾರದಾಂಬ ದೇವಸ್ಥಾನದ ನವೀಕರಣ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ವಿಜೃಂಭಣೆಯ ಚಾಲನೆ ದೊರಕಿತು. ಕ್ಷೇತ್ರ ತಂತ್ರಿವರ್ಯ ಮುಂಡೋಡು ರಾಧೇಶಾಂಭಟ್ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬರುತ್ತಿದೆ. 108 ತೆಂಗಿನಕಾಯಿ ಮಹಾಗಣಪತಿ ಹೋಮ, ಪೂರ್ಣಾಹುತಿ ಪೂಜೆ ನಡೆಯಿತು. ಉಗ್ರಾಣ ಮುಹೂರ್ತ, ನವಗ್ರಹ ಹೋಮ, ಮಹಾಪೂಜೆ, ಅನ್ನದಾನ ಜರುಗಿತು. ಶನಿವಾರ ಗಣಹೋಮ, ಉಷಾ ಪೂಜೆ, ಅಂಕುರ ಪೂಜೆ, ಮೃತ್ಯುಂಜಯ ಹೋಮ, ಹೋಮಕಲಶಾಭಿಷೇಕ, ದೀಪಾರಾಧನೆ ನಡೆಯಲಿದೆ. 6ರಂದು ಶ್ರೀ ಶಾರದಾಂಬಾ ದೇವಿಯ ಪ್ರತಿಷ್ಠೆ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಶಾರದಾಂಬಾ ದೇವಸ್ಥಾನದಲ್ಲಿ ಈಗಾಗಲೇ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭವಾಗಿದ್ದು 6ನೇ ತಾರೀಕು ಪ್ರತಿಷ್ಠಾ ಮಹೋತ್ಸವ ನಡೆಯಲಿಕ್ಕಿದೆ. 7ನೇ ತಾರೀಕಿನಂದು ಸಹಸ್ರ ಕುಂಭಾಭಿಷೇಕ ಮತ್ತು ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಅನ್ನದಾನ ಮತ್ತು ಮಂತ್ರಾಕ್ಷತೆ ನಡೆಯಲಿದೆ. ಹೀಗೆ ಎಲ್ಲ ದಿನಗಳಲ್ಲೂ ಕೂಡ ವೈದಿಕ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಎಲ್ ಭಾರದ್ವಾಜ್, ರಾಧಾಕೃಷ್ಣ ಉಳಿಯತಡ್ಕ, ಎನ್ ಪ್ರಭಾಕರ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾಂಜಾ ಪ್ರಕರಣದಲ್ಲಿ ವಶಕ್ಕೆ ಪಡೆಯಲು ಹೋದಾಗ ಪೊಲೀಸರ ಮೇಲೆ ಆಕ್ರಮಣ ಮಾಡಿದ ಪ್ರಕರಣ, ಆರೋಪಿಯ ಬಂಧನ.
ಕಾಸರಗೋಡಿನಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣ, ಆರೋಪಿಗೆ 133 ವರ್ಷಗಳ ಕಠಿಣ ಜೈಲು ಶಿಕ್ಷೆ ಮತ್ತು 4,50,000 ರೂಪಾಯಿ ದಂಡ. ವಾಣಿನಗರದಲ್ಲಿ ಚಿರತೆ ಭೀತಿ ನಿವಾರಣೆಗೆ ಮಂಜೇಶ್ವರ ಶಾಸಕರ ನೇತೃತ್ವದಲ್ಲಿ ಜನಜಾಗೃತಿ ಸಭೆ. ಕಾಸರಗೋಡು ಮೊಗ್ರಾಲ್ ಪುತ್ತೂರು ಕಲ್ಲಂಗೈನಲ್ಲಿ ರೋಡ್ ರೋಲರ್ ಹಾಗೂ ಕಾರು ಪರಸ್ಪರ ಡಿಕ್ಕಿ ಹೊಡೆದ ಘಟನೆ, ಯುವಕನೊಬ್ಬನ ದಾರುಣ ಅಂತ್ಯ. ಮಂಜೇಶ್ವರದಲ್ಲಿ ಭಾರಿ ಮಾದಕ ವಸ್ತು ಬೇಟೆ, ಸ್ಕೂಟರ್ನಲ್ಲಿ ಸಾಗಿಸುತ್ತಿದ್ದ 74.8 ಗ್ರಾಂ MDMA ಇಬ್ಬರ ಬಂಧನ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.